ಹಲೋ ಎಲ್ರಿಗೂ. 4 ಗಂಟೆಗೆ ಎಚ್ಚರ ಆಗಿದೆ. ಧನುರ್ಮಾಸದ 2ನೇ ದಿನದ ಪೂಜೆ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಿದೆಯಲ್ಲ, ಅದು ತುಂಬಾ ಒಳ್ಳೆಯದು. ಅದು ಧನುರ್ಮಾಸದಲ್ಲಿ ಮಾಡುವಂಥ ಈ ಪೂಜೆ ಅಂತೂ ಇನ್ನೂ ಒಳ್ಳೆಯದು. ಈ ಧನುರ್ಮಾಸದ ಪೂಜೆಯನ್ನು ವಿಷ್ಣುವಿಗೆ ಸಮರ್ಪಿಸ್ತಾರೆ. ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲ ದೇವಾನುದೇವತೆಗಳು ಎದ್ದಿರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಬ್ರಾಹ್ಮಿ ಮುಹೂರ್ತದ ಧನುರ್ಮಾಸದ ಪೂಜೆ ತುಂಬಾ ವಿಶೇಷ. ಹಾಗೆ ಈ ಪುಣ್ಯಕಾಲದಲ್ಲಿ ಒಂದು ದಿನ ಪೂಜೆ ಮಾಡಿದ್ರು 1000 ಪೂಜೆಗೆ ಸಮ ಅಂತ ಹೇಳ್ತಾರೆ. ಸೊ ನಂದು ಕೂಡ ಪೂಜೆ ಎಲ್ಲ ಆಯಿತು. ಬೇಗ ಎದ್ದು, ಅದು ಈ ಚಳಿಗಾಲದಲ್ಲಿ ಎದ್ದೊಳೋದೇ ಕಷ್ಟ. ಆದರೆ ಪೂಜೆ ಮಾಡಬೇಕು ಅಂತ ಎದ್ದೊಳ್ತೀವಲ್ಲ, ಎದ್ದಾಗ ಸೋಮಾರಿತನ ಹೋಗುತ್ತೆ. ಹಾಗೆ ಮನೆಯಲ್ಲಿ ಬೆಳಗ್ಗೆನೇ ದೇವರ ಹಾಡುಗಳು, ಹಾಗೆ ಗಂಟೆ ನಾದ, ಮಂತ್ರಘೋಷಣೆ ಇದು ಮಾಡೋದ್ರಿಂದ ಅವತ್ತಿನ ದಿನ ತುಂಬಾ ಪಾಸಿಟಿವ್ ಆಗಿರುತ್ತೆ. ಮನೇಲಿ ಕೂಡ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ಈಗ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಇವತ್ತಿನ ದಿನ ಪಡ್ಡು ಮಾಡಿ ಚಟ್ನಿ ಮಾಡಿದ್ದೆ.